ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಇಮಿಡಿಯೇಟ್ ಆಗಿ ಅವುಗಳನ್ನು ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ತಪ್ಪದೆ ನಮಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ನಲ್ಲಿ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಇದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದ್ದು ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫ್ ತೊಗೊಂಡು ಬಂದಿದ್ದೀನಿ. ಇಂಗ್ಲೀಷ್ನ ಒಂದು ಪ್ಯಾರಾಗ್ರಾಫ್ ಇದೆ. ಬನ್ನಿ ನೋಡೋಣ ಏನಿದೆ, ಯಾವ ರೀತಿ ನಾವು ಅದನ್ನು ನಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಐ ಹೋಪ್ ಯು ಗೈಸ್ ನೋ ದಟ್ ನಾನು ನಿಮಗಾಗಿ ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಈ ರೀತಿಯ 19 ಸೆಷನ್ಸ್ ಕಂಪ್ಲೀಟ್ ಆಗಿದ್ದು, ಇದು 20ನೇ ಸೆಷನ್ ಆಗಿದೆ. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಈ ರೀತಿಯಲ್ಲಿದೆ. ಏನಿದೆ ಅಂತ ಓದೋಣ. The protection of the environment has become the center stage of many humanitarian organizations. Most of these humanitarian organizations argue that the protection of the environment should be the key concern of any corporation. This is because the environment is the only natural resource that is invaluable to the human race. The issue of handling industrial waste by many corporations has always been at the forefront of many environmental organizations. ಹೀಗಿದೆ. ಯಾವ ರೀತಿಯಲ್ಲಿ ಇದನ್ನು ನಾವು ಈಗ ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಮೊದಲನೇ ಪದ ಏನಂತ ಕೊಟ್ಟಿದ್ದಾರೆ? ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವೇನಂತ ತಗೊಳ್ಬಹುದು? ರಕ್ಷಣೆ ಅಂತ ತಗೊಳ್ಬಹುದಿದೆ. ಸಮಾನಾರ್ಥಕ ಪದ ಬೇರೆ ಗೊತ್ತಿದ್ದಲ್ಲಿ ಯು ಕ್ಯಾನ್ ಟೇಕ್ ಇಟ್. ಯಾವುದರ? ಆಫ್ ದಿ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅನ್ನುವಂಥದ್ದನ್ನು ಪರಿಸರ ಅಂತೇಳಿ ನಾನು ಬರಿತಾ ಇದ್ದೀನಿ. ಹ್ಯಾಸ್ ಬಿಕಮ್, ಇದನ್ನು ಆಗಿದೆ ಅಂತ ತಗೊಳ್ಬೇಕು. ಏನಾಗಿದೆ? ಸೆಂಟರ್ ಸ್ಟೇಜ್ ಆಫ್ ಮೆನಿ ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್. ಸೆಂಟರ್ ಸ್ಟೇಜ್ ಅಂದರೆ ಇದನ್ನು ಕೇಂದ್ರ ಹಂತ ಅಂತ ಹೇಳ್ತೀವಿ. ಓಕೆ. ಯಾವುದರ? ಅನೇಕ ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್ಸ್. ಹ್ಯುಮ್ಯಾನಿಟೇರಿಯನ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ನಾವೇನಂತ ತಗೊಳ್ಳೋಣ? ಮಾನವೀಯ ಅಂತ ತಗೊಳ್ಳೋಣ. ಆರ್ಗನೈಸೇಷನ್ಸ್, ಇದನ್ನು ನಾವೇನಂತ ಬರಿಬಹುದು? ಸಂಸ್ಥೆಗಳು ಅಂತ ಬರಿಬಹುದಿದೆ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ದ ಪ್ರೊಟೆಕ್ಷನ್ ಆಫ್ ದಿ ಎನ್ವಿರಾನ್ಮೆಂಟ್, ಪರಿಸರದ ರಕ್ಷಣೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಏನು ಆಗಿದೆಯಂತೆ? ಏನಾಗಿದೆ? ಕೇಂದ್ರ ಹಂತವಾಗಿದೆಯಂತೆ. ಎಲ್ಲಿ? ಅನೇಕ ಮಾನವೀಯ ಸಂಸ್ಥೆಗಳಲ್ಲಿ. ಇದನ್ನ ಇಲ್ಲಿ ಹೇಳಿರೋದು. ಸೊ ಇಲ್ಲಿ ನಾವು ಗಮನಿಸಬೇಕು, ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಅಂತ ಏನಿದೆ ಇದೇ ಸಬ್ಜೆಕ್ಟ್ ಆಗುತ್ತೆ. ಆಗಿದೆ ಅಂತ ಕೊಟ್ಟಿದ್ದಾರಲ್ವಾ, ಇದು ವರ್ಬ್ ಆಗುತ್ತೆ. ಏನಾಗಿದೆ ಅನ್ನೋ ಕಾನ್ಸೆಪ್ಟ್ ಇಲ್ಲಿದೆ, ಇದನ್ನು ನಾವು ಆಬ್ಜೆಕ್ಟ್ ಅಂತ ತಗೊಳ್ಬಹುದು. ಹೀಗೆ ಇಲ್ಲಿದೆ. ನಾವು ಇದನ್ನೇ ನಮ್ಮ ಕನ್ನಡ ಭಾಷೆಯಲ್ಲಿ ಬರೆಯುವಾಗ ಈ ಒಂದು ಫಾರ್ಮುಲಾನ ಬಳಸಬಹುದಿದೆ. ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಪರಿಸರದ ರಕ್ಷಣೆಯು ನೆಕ್ಸ್ಟ್ ಏನಂತ ಹೇಳಿರೋದವರು? ಆಗಿದೆ. ಅದು ಎಲ್ಲಿ ಬರಬೇಕು? ವರ್ಬ್ ಕೊನೆಯಲ್ಲಿ ನಮಗೆ ಬರಬೇಕು. ಆಬ್ಜೆಕ್ಟ್ ಏನಿದೆ? ಏನಾಗಿದೆ? ಎಲ್ಲಾಗಿದೆ? ಬರೆಯೋಣ. ಪರಿಸರದ ರಕ್ಷಣೆಯು ಎಲ್ಲಿ? ಅನೇಕ ಮಾನವೀಯ ಸಂಸ್ಥೆಗಳಲ್ಲಿ ಏನಾಗಿರೋದು? ಕೇಂದ್ರ ಹಂತವಾಗಿದೆ. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ಬರೆಯಲಾಗಿದೆ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿಯ ಸಬ್ಜೆಕ್ಟ್ ಆಯಿತು ಪರಿಸರದ ರಕ್ಷಣೆ. ಆಗಿದೆ, ಅದೇ ಇಲ್ಲಿ ಹಂತ ಈ ಒಂದು ಪದದ ಜೊತೆಲಿ ಸೇರ್ಕೊಂಡು ಆಗಿದೆ. ಏನಾಗಿದೆ ಅನ್ನೋ ಕಾನ್ಸೆಪ್ಟ್ ಇಲ್ಲಿದೆ. ಸೊ ಇಡೀ ಇಲ್ಲಿ ಬರ್ದಿರುವಂಥ ಪೂರ್ತಿ ವಾಕ್ಯ ಏನಿದೆ ಇದೇ ಫಾರ್ಮುಲಾನ ಬೇಸ್ ಆಗಿ ಇಟ್ಕೊಂಡು ಬರ್ದಿರೋದು. ಇದು ಮೊದಲನೇ ವಾಕ್ಯವಾಗಿತ್ತು. ಎರಡನೇ ವಾಕ್ಯ ಈ ರೀತಿಯಲ್ಲಿದೆ. ಏನಿದೆ ಓದೋಣ.
ಮೋಸ್ಟ್ ಆಫ್ ದೀಸ್ ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್ಸ್ ಈ ರೀತಿಯಲ್ಲಿ ಪ್ರಾರಂಭ ಆಗ್ತಿದೆ. ಮೋಸ್ಟ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಇದು ಈ ಮುಂಚೆ ನಾವು ಈಗಷ್ಟೇ ಬರ್ದಿದ್ದೀವಿ. ಇದು ನಮಗೆ ಗೊತ್ತಿರೋ ಕಾರಣ ನಾನು ಇಲ್ಲಿ ಮತ್ತೊಮ್ಮೆ ಬರಿತಾ ಇಲ್ಲ, ಡೈರೆಕ್ಟ್ ಆಗಿ ವಾಕ್ಯದಲ್ಲಿ ನಾನು ಬಳಸ್ತಾ ಹೋಗ್ತೀನಿ. ಡೈರೆಕ್ಟ್ ಆಗಿ ಬರೆದಾಗ ನಮಗೆ ಟೈಮ್ ಸೇವ್ ಆಗುತ್ತೆ. ಹೇಗೆ ನಾವು ಹಾಗಾದ್ರೆ ಎಕ್ಸಾಮ್ನಲ್ಲಿ ಬರಿಬೇಕು? ಈ ರೀತಿಯಲ್ಲಿ ಪದಗಳನ್ನು ಬರ್ಕೊಂಡು ಕೂತ್ಕೊಂಡ್ರೆ ನಮಗೆ ಟೈಮ್ ವೇಸ್ಟ್ ಆಗುತ್ತಲ್ವಾ? ಅಫ್ಕೋರ್ಸ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಬರ್ದಿದ್ದೀವಿ, ಈ ಪದಗಳ ಅರ್ಥ ನಮಗೇನು ಅಂತ ಗೊತ್ತಿದೆ. ನಿಮಗೆ ಯಾವ ಪದ ಗೊತ್ತು ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ ಇದ್ದೀರಾ, ಬಿಗಿನರ್ಸ್ ಇದ್ದೀರಾ, ಆ್ಯಂಡ್ ಎಲ್ಲದಕ್ಕೂ ಕೂಡ ಆಲ್ರೆಡಿ ಈಗಾಗಲೇ ಪ್ರಿಪ್ರೇಷನನ್ನು ನಡೆಸಿ ಇನ್ನೊಂದೆರಡು ಪ್ರಾಕ್ಟೀಸ್ ಮಾಡೋಣ ಅಂತ ಸೆಷನ್ಸನ್ನು ವಾಚ್ ಮಾಡೋರು ಇದ್ದೀರಾ. ಸೊ ಈ ರೀತಿಯ ಎರಡು ರೀತಿಯ ವಿದ್ಯಾರ್ಥಿಗಳು ಇರುವ ಕಾರಣ ನನಗೆ ನಿಮಗೆ ಯಾವ ಪದ ಗೊತ್ತಿದೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಹಾಗಾಗಿ ಸಣ್ಣ ಪದವನ್ನು ಹೇಳ್ತೀನಿ, ದೊಡ್ಡ ಕ್ಲಿಷ್ಟವಾಗಿರೋ ಪದಗಳನ್ನು ಕೂಡ ಅದಕ್ಕೆ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಗೊತ್ತಿರೋ ಅಂಥದ್ದನ್ನು ಬರ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಗೊತ್ತೇ ಇಲ್ಲ, ನಿಮಗೆ ಮರ್ತು ಹೋಗುತ್ತೆ, ಅಥವಾ ನೀವು ಮೊದಲನೇ ಬಾರಿಗಿಂತ ಪದವನ್ನು ಕೇಳ್ತಾ ಇದ್ದೀರಾ ಅಂತಿದ್ದಲ್ಲಿ ಅವುಗಳನ್ನು ನೋಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀವು ಇಲ್ಲಿ ಟ್ರಾನ್ಸ್ಲೇಷನನ್ನು ಏನು ಬರಿತೀರಾ ಅದು ನಿಮ್ಮ ಪರೀಕ್ಷೆಯಲ್ಲಿ ಬರಿಬೇಕಾಗತ್ತೆ. ಇದು ಜಸ್ಟ್ ನಿಮಗೆ ಒಕ್ಯಾಬುಲರಿಯ ಡಿಸ್ಕಷನ್ ಆಗಿದೆ. ಈ ಪದ ಹೀಗಂತಾರೆ, ಇದನ್ನು ಹೀಗೆ ಬಳಸಬಹುದು ಅಂತ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು, ಈ ಪದಗಳನ್ನು ನೆನ್ಪಿಟ್ಕೊಳ್ಬೇಕು. ಆಗ್ಲಷ್ಟೇ ಇಲ್ಲಿ ನಿಮಗೆ ಬರೆಯೋದಕ್ಕೆ ಆಗೋದು. ಓಕೆ, ಎಸ್, ಬರಿತಾ ಇದ್ದೀನಿ ನೋಡಿ. ಮೋಸ್ಟ್ ಆಫ್ ದೀಸ್, ಈ ಹೆಚ್ಚಿನ ಈ ರೀತಿಯಲ್ಲಿ ಬರುತ್ತಿದ್ದು. ಓಕೆ, ಆರ್ಗ್ಯೂ ದ್ಯಾಟ್ ದ ಪ್ರೊಟೆಕ್ಷನ್ ಆಫ್ ದ ಎನ್ವಿರಾನ್ಮೆಂಟ್ ಶುಡ್ ಬಿ ದ ಕೀ ಕನ್ಸರ್ನ್ ಆಫ್ ಎನಿ ಕಾರ್ಪೊರೇಷನ್. ಓಕೆ, ಆರ್ಗ್ಯೂ ಮಾಡೋದು ಅಂತಂದ್ರೆ ವಾದ ಮಾಡೋದು ಅಲ್ವಾ? ಆರ್ಗ್ಯೂ ವಾದ, ದ್ಯಾಟ್ ಏನಂತ, ಪ್ರೊಟೆಕ್ಷನ್ ರಕ್ಷಣೆ ಹಿಂದಿನ ವಾಕ್ಯದಲ್ಲಿ ಬರೆದ್ವಿ, ಎನ್ವಿರಾನ್ಮೆಂಟ್ ಪರಿಸರ ಅದನ್ನು ಹಿಂದಿನ ವಾಕ್ಯದಲ್ಲಿ ಬರೆದಿದ್ದೀವಿ, ಶುಡ್ ಅಂದ್ರೆ ಬೇಕು, ಬಿ ದ ಕೀ ಕನ್ಸರ್ನ್ ಅಂದ್ರೆ ಆಗಬೇಕು, ಶುಡ್ ಬಿ ಅಂತ ಕೊಟ್ಟಿದ್ದಾರಲ್ವಾ, ಇವೆರಡನ್ನು ಸೇರಿಸಿ ನಾವೇನಂತ ತಗೊಳ್ತೀವಿ, ಆಗಬೇಕು, ಈ ರೀತಿಯಲ್ಲಿ ತಗೊಳ್ತೀವಿ. ಏನಾಗಬೇಕಂತೆ, ಕೀ ಅಂದ್ರೆ ಇಂಪಾರ್ಟೆಂಟ್, ಇದನ್ನ ಮುಖ್ಯ ಅಂತ ಹೇಳ್ತೀವಿ. ಕನ್ಸರ್ನ್ ಕಾಳಜಿ, ಯಾವುದರ, ಆಫ್ ಎನಿ ಕಾರ್ಪೊರೇಷನ್ ಯಾವುದೇ ಕಾರ್ಪೊರೇಷನ್, ಅದನ್ನು ನಾವು ಸಂಸ್ಥೆ ಅಂತಾನೆ ಹೇಳಬಹುದು, ಯಾವುದೇ ಸಂಸ್ಥೆ. ಓಕೆ, ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಈ ಮಾನವೀಯ ಸಂಸ್ಥೆಗಳು ಅಂತೇನು ಮಾತಾಡಿದ್ವಿ, ಇವುಗಳು ವಾದ ಮಾಡುತ್ತಂತೆ. ಏನು ವಾದ ಮಾಡುತ್ತೆ? ನಾವು ಮುಖ್ಯವಾಗಿ ಕಾಳಜಿಯನ್ನು ವಹಿಸಬೇಕು. ನಾವು ಈ ಒಂದು ಫೀಲ್ಡ್ನಲ್ಲಿ ಇದ್ದೀವಿ. ಎಕ್ಸಾಂಪಲ್ ತಗೊಳ್ಳೋಣ, ಕೆಮಿಕಲ್ ಇಂಡಸ್ಟ್ರೀಸ್ ಎಷ್ಟೊಂದಿದೆ ಅಲ್ವಾ? ಫ್ಯಾಬ್ರಿಕ್ಸನ್ನು ರೆಡಿ ಮಾಡೋ ಅನೇಕ ಇಂಡಸ್ಟ್ರೀಸ್ ಇದೆ, ಅಲ್ಲೂ ಕೆಮಿಕಲ್ನ ಬಳಕೆ ಆಗುತ್ತೆ. ಇದಲ್ಲದೆ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇದೆ, ಈ ರೀತಿಯ ಅನೇಕ ಇದೆ. ಸುಮ್ಮನೆ ಇಲ್ಲೊಂದು ಎಕ್ಸಾಂಪಲನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೀವು ಯಾವುದೇ ಫೀಲ್ಡ್ನಲ್ಲಿ ಇರಿ, ಆದರೆ ನಿಮ್ಮ ಗಮನ ಎಲ್ಲಿರಬೇಕು? ಎಲ್ಲರ ಗಮನ ಒಂದೇ ಕಡೆ ಇರಬೇಕು. ನಮ್ಮ ಪರಿಸರಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡಬಾರ್ದು. ನಮ್ಮ ಕೆಲಸ ಆಗಬೇಕು ಅಂತ ಹೇಳಿ ಪರಿಸರನ ಹಾಳು ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಅದ್ರ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇರೋದು. ನೀವು ಯಾವುದೇ ಫೀಲ್ಡ್ನಿಂದ ಬಂದಿರಿ, ಯಾವುದೇ ಕಾರ್ಪೊರೇಷನ್ಗೆ ರಿಲೇಟ್ ಆಗಿರಿ, ಯಾವುದೇ ಸಂಸ್ಥೆಗೆ ರಿಲೇಟ್ ಆಗಿರಿ, ಆದರೆ ನೀವೇನು ಮಾಡಬೇಕಾಗಿದೆ? ಕಾಳಜಿಯನ್ನು ವಹಿಸಬೇಕು. ಯಾವುದರ ಕಡೆಗೆ? ನಮ್ಮ ಪರಿಸರವನ್ನು ರಕ್ಷಣೆ ಮಾಡುವ ಕಡೆಗೆ. ಆ್ಯಂಡ್ ಇದನ್ನು ಅನೇಕ ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್ಸ್ ವಾದ ಮಾಡುತ್ತೆ. ಅದನ್ನು ಈ ವಾಕ್ಯದಲ್ಲಿ ಇಲ್ಲಿ ಹೇಳಿರೋ ಅಂಥದ್ದು. ಹಾಗಾದರೆ ಹೇಗೆ ಬರಿತೀವಿ ನೋಡಿ, ನಾನಿಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ಎಸ್, ಯಾರಿಲ್ಲಿ ವಾದ ಮಾಡೋದು ಅವರೇ ಸಬ್ಜೆಕ್ಟ್ ಆಗ್ತಾರೆ. ಯಾರು ವಾದ ಮಾಡ್ತಾ ಇರೋವಂಥದ್ದು ಬರೆಯೋಣ. ಹೆಚ್ಚಿನ ಮಾನವೀಯ ಸಂಸ್ಥೆಗಳು, ಹೆಚ್ಚಿನ ಮಾನವೀಯ ಸಂಸ್ಥೆಗಳು ಏನು ಮಾಡುತ್ತೆ? ವಾದ ಮಾಡುತ್ತೆ. ಯಾಕಾಗಿ ವಾದ ಮಾಡುತ್ತೆ? ಫಸ್ಟ್ ಅದನ್ನು ಬರೆದು ಆಮೇಲೆ ವಾದ ಮಾಡೋದ್ರ ಒಂದು ವಿಷಯವನ್ನು ಬರಿತಾ ಹೋಗೋಣ. ಎಸ್, ಆರ್ಗನೈಸೇಷನ್ಸ್ ಆರ್ಗ್ಯೂ ದಟ್ ಪ್ರೊಟೆಕ್ಷನ್ ಆಫ್ ದಿ ಎನ್ವಿರಾನ್ಮೆಂಟ್ ಶುಡ್ ಬಿ ದ ಮೇನ್ ಕನ್ಸರ್ನ್ ಆಫ್ ಎನಿ ಆರ್ಗನೈಸೇಷನ್ ಅಥವಾ ಕಾರ್ಪೊರೇಷನ್. ಎಸ್, ಬರಿತಾ ಇದ್ದೀನಿ ನೋಡಿ. ಪರಿಸರದ ರಕ್ಷಣೆಯು ಯಾವುದೇ ಸಂಸ್ಥೆಯ, ಯಾವುದೇ ನಿಗಮದ, ಎನಿಥಿಂಗ್ ಈಸ್ ಓಕೆ, ಯಾವುದೇ ಸಂಸ್ಥೆಯ ಅಥವಾ ನಿಗಮದ ಏನಾಗಿರ್ಬೇಕಂತೆ? ಮುಖ್ಯ ಕಾಳಜಿಯಾಗಿರಬೇಕು. ಮುಖ್ಯ
ಕಾಳಜಿಯಾಗಿರಬೇಕು. ಇಲ್ಲೇ ಸೇರಿಸ್ಬಿಡೋಣ, ಮುಖ್ಯ ಕಾಳಜಿಯಾಗಿರಬೇಕು, ಫುಲ್ ಸ್ಟಾಪ್. ನೋಡಿ, ಅಲ್ಲಿದ್ದಂಥ ಎಲ್ಲ ಪದಗಳನ್ನು ಕೂಡ ಇಲ್ಲಿ ತಗೊಳ್ಳಲಾಗಿದೆ. ಆದರೆ ಇಲ್ಲೊಂದು ಪದವನ್ನು ಬಿಟ್ಟೆ. ಮುಖ್ಯ ಕಾಳಜಿಯಾಗಿರಬೇಕು ಎಂದು, ಇದನ್ನು ಬರಿಬೇಕಲ್ವಾ, ವಾದ ಮಾಡೋದು. ಮುಖ್ಯ ಕಾಳಜಿಯಾಗಿರಬೇಕು ಎಂದು ಏನು ಮಾಡುತ್ತೆ, ವಾದ ಮಾಡುತ್ತವೆ. ಇಲ್ಲಿ ಬಹುವಚನ ಇದೆ, ಆರ್ಗನೈಸೇಷನ್ಸ್, ಅದಕ್ಕೋಸ್ಕರ ವಾದ ಮಾಡುತ್ತವೆ ಈ ರೀತಿಯಲ್ಲಿ ಬರಿಬಹುದಿದೆ. ಯಾರಿಲ್ಲಿ ವಾದ ಮಾಡೋದು? ವಾದ ಮಾಡೋದು ಈ ಮಾನವೀಯ ಸಂಸ್ಥೆಗಳು. ಸಬ್ಜೆಕ್ಟ್ ಆಯಿತು, ಏನು ಮಾಡ್ತಿದೆ? ವಾದ ಮಾಡುತ್ತೆ. ಯಾಕಾಗಿ? ಮುಖ್ಯವಾಗಿರುವಂಥ ಕಾಳಜಿಯನ್ನು ತೋರಿಸ್ಬೇಕಂತೆ. ಯಾರು? ಯಾವುದೇ ಒಂದು ಸಂಸ್ಥೆ ಅಥವಾ ನಿಗಮಕ್ಕೆ ಸಂಬಂಧಿಸಿರೋರು. ಯಾರಿಗೆ ಇಷ್ಟು ಕಾಳಜಿಯನ್ನು ತೋರಿಸ್ಬೇಕು? ಪರಿಸರವನ್ನು ರಕ್ಷಣೆ ಮಾಡೋದ್ರಲ್ಲಿ. ಸೊ ಇಷ್ಟು ಏನಾಯಿತು? ಆಬ್ಜೆಕ್ಟ್ ಆಯಿತು. ಯಾವಾಗಲೂ ನೆನ್ಪಿಟ್ಕೊಂಡಿರಿ, ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಯಾವುದೇ ಒಂದು ವಾಕ್ಯವನ್ನು ರಚನೆ ಮಾಡುವಾಗ ಕೊನೆಯಲ್ಲಿ ನೋಡೋ ಅಂಥದ್ದು ವರ್ಬ್ ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೂ ಕೂಡ ನಾನು ವಾಕ್ಯವನ್ನು ರಚನೆ ಮಾಡೋದಕ್ಕೆ ತಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇದು 2ನೇ ವಾಕ್ಯವಾಗಿತ್ತು. ಬನ್ನಿ 3ನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. 3ನೇ ವಾಕ್ಯ ಹೀಗೆ ಪ್ರಾರಂಭ ಆಗ್ತದೆ. ದಿಸ್ ಇಸ್ ಬಿಕಾಸ್. ಯಾಕಿಲ್ಲಿ ಇದನ್ನ ಬಳಸಿದ್ದಾರೆ ನೋಡಿ. ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ, ಕೆಲವು ಸಂಸ್ಥೆಗಳಿದ್ದು ವಾದ ಮಾಡ್ತಿದೆ ಪರಿಸರವನ್ನ ಉಳಿಸ್ಕೊಳ್ಳುವಂಥ ವಿಚಾರವಾಗಿ. ಅದಕ್ಕೋಸ್ಕರ ಇಲ್ಲಿ ಕಾರಣವನ್ನ ಸೂಚಿಸ್ತಾ ಇದ್ದಾರೆ, ಯಾಕೆ ನಾವು ಇದನ್ನ ಮಾಡಬೇಕು ಅಂತ. ದಿಸ್ ಇಸ್ ಬಿಕಾಸ್, ಇದು ಏಕೆಂದರೆ, ಅಥವಾ ಇದನ್ನು ಮಾಡುತ್ತಿರುವುದು ಏಕೆಂದರೆ. ಎನಿಥಿಂಗ್ ಇಸ್ ಓಕೆ. ಇಲ್ಲೊಂದು ಪಂಕ್ಚುಯೇಷನ್ ಇತ್ತು, ಹಾಗೆ ತಗೊಂಡಿದ್ದೀನಿ. ಎನ್ವಿರಾನ್ಮೆಂಟ್, ಪರಿಸರ ನಮ್ಗೆ ಗೊತ್ತಿದೆ. ಈಸ್ ದ ಓನ್ಲಿ ನ್ಯಾಚುರಲ್ ರಿಸೋರ್ಸ್. ಓನ್ಲಿ ನ್ಯಾಚುರಲ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ಏಕೈಕ ಅಂತ ತಗೊಳ್ಬಹುದು. ನ್ಯಾಚುರಲ್ ಅಂತಿದೆ, ನೈಸರ್ಗಿಕ ಅಂತ ತಗೊಳ್ಬಹುದು. ರಿಸೋರ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ತಗೊಳ್ಳೋಣ? ಸಂಪನ್ಮೂಲ ಅಂತ ಇದನ್ನ ನಾವು ತಗೊಳ್ಳೋಣ. ದ್ಯಾಟ್ ಈಸ್ ಇನ್ವ್ಯಾಲ್ಯೂಯಬಲ್ ಅಂದ್ರೆ ಅತ್ಯಮೂಲ್ಯವಾಗಿರುವಂಥದ್ದು ಅಂತ. ಅಮೂಲ್ಯ ಅಂತ ಇಲ್ಲಿ ನಾನು ಬರಿತಾ ಇದ್ದೀನಿ. ಓಕೆ, ಯಾರಿಗೆ? ಟು ದ ಹ್ಯೂಮನ್ ರೇಸ್, ನಮಗೆ. ಮಾನವ ರೇಸ್, ಜನಾಂಗ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ನೋಡಿ. ಮೊದಲನೇದಾಗಿ ಇದು ಏಕೆಂದರೆ, ಫಸ್ಟ್ ಇದನ್ನ ನಾವು ಬರ್ಕೊಂಡು ಬಿಡೋಣ, ಆಮೇಲೆ ಮುಂದಕ್ಕೆ ಹೋಗೋಣ. ಇದು ಏಕೆಂದರೆ ಕೋಲನ್ ಇದೆ, ತಗೊಳ್ಳಿ. ಪರಿಸರ ಅನ್ನುವಂಥದ್ದು ಮಾನವ ಜನಾಂಗಕ್ಕೆ ಇರೋಂತಹ ಒಂದು ಏಕೈಕ ಅಮೂಲ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಅದನ್ನ ಹೇಳಿದ್ದಾರೆ, ಬರೆಯೋಣ. ಇದು ಏಕೆಂದರೆ ಮಾನವ ಜನಾಂಗಕ್ಕೆ ಇರುವ ಏನು ಏಕೈಕ ಅಮೂಲ್ಯವಾದ, ದಿಸ್ ಇಸ್ ಬೆಟರ್, ಏಕೈಕ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವೇ ಏನು? ಪರಿಸರ, ಅಥವಾ ಸಂಪನ್ಮೂಲವೇ ಪರಿಸರವಾಗಿದೆ. ಫುಲ್ ಸ್ಟಾಪ್. ಈ ರೀತಿಯಲ್ಲಿ ಬರೀಬಹುದು. ಈ ಒಂದು ವಾಕ್ಯದಲ್ಲಿ ನಾವು ಹೆಚ್ಚಿನ ಗಮನ ಕೊಟ್ಟು ಬರ್ದಿರುವಂಥದ್ದು ಹಿಂದಿನ ವಾಕ್ಯದಿಂದ ಬಂದಿರುವಂಥ ವಿಚಾರ, ಅಂದ್ರೆ ಕಾರಣ. ಏನು ಕಾರಣ? ಯಾರಿಗ ಉಪಯೋಗ ಆಗುತ್ತೆ? ಮಾನವ ಜನಾಂಗಕ್ಕೆ. ನಮ್ಗಿರೋದೇನು? ಏಕೈಕ ಅಮೂಲ್ಯವಾದಂಥ
ನೈಸರ್ಗಿಕ ಸಂಪನ್ಮೂಲ ಎರಡನೇ ಭಾಗ, ಯಾವುದದು ಪರಿಸರ ಮೂರನೇ ಭಾಗ. ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾ ಒಂದಾದ್ಮೇಲೊಂದು ಯಾರಿಗೆ ಏನು ಯಾವುದು ಈ ವಿಚಾರವನ್ನು ಒಂದಾದ್ಮೇಲೊಂದು ಬರೆದಿದ್ದೀನಿ. ಈವನ್ ವಿತೌಟ್ ಯೂಸಿಂಗ್ ಫಾರ್ಮುಲಾ ಆಲ್ಸೋ ಯು ಕ್ಯಾನ್ ಫ್ರೇಮ್ ಅ ಸೆಂಟೆನ್ಸ್ ಆ್ಯಂಡ್ ಇಟ್ ಲುಕ್ಸ್ ಸೋ. ಓಕೆ, ಇದು ಮೂರನೇ ವಾಕ್ಯವಾಗಿತ್ತು. ನಾಲ್ಕನೇ ವಾಕ್ಯ ಈ ರೀತಿಯಲ್ಲಿದೆ. ದ ಇಶ್ಯೂ ಆಫ್ ಹ್ಯಾಂಡಲಿಂಗ್ ಇಂಡಸ್ಟ್ರಿಯಲ್ ವೇಸ್ಟ್. ಇಶ್ಯೂ ಅಂತಂದ್ರೇನು? ಸಮಸ್ಯೆ ಅಂತ ಹೇಳ್ತೀವಿ, ತೊಂದರೆ ಅಂತ ಕೂಡ ನೀವು ತಗೊಳ್ಬಹುದು. ಆಫ್ ಹ್ಯಾಂಡಲಿಂಗ್ ಇಂಡಸ್ಟ್ರಿಯಲ್ ವೇಸ್ಟ್. ಹ್ಯಾಂಡಲಿಂಗ್ ಅಂತಂದ್ರೆ ನಿಭಾಯಿಸೋದು ಅಂತ ಬರೆಯೋಣ, ನಿಭಾಯಿಸು ಅಂತ ಬರೆಯೋಣ. ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನಾವೇನಂತ ಬರೀಬಹುದು? ಕೈಗಾರಿಕಾ ವೇಸ್ಟ್, ತ್ಯಾಜ್ಯ ಅಂತ ಇದನ್ನು ನಾವು ಬರೀಬಹುದು. ಬೈ ಮೆನಿ ಕಾರ್ಪೊರೇಷನ್ಸ್, ಅನೇಕ ಸಂಸ್ಥೆಗಳು ಅಂತ ಇಲ್ಲಿ ತಗೊಳ್ಳೋಣ, ಬಹುವಚನ ಇದೆ ಅಲ್ವಾ, ಅದಕ್ಕೋಸ್ಕರ. ಹ್ಯಾಸ್ ಆಲ್ವೇಸ್ ಬೀನ್ ಅಟ್ ದಿ ಫೋರ್ಫ್ರಂಟ್ ಆಫ್ ಮೆನಿ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್. ಹ್ಯಾಸ್ ಆಲ್ವೇಸ್ ಯಾವಾಗಲೂ ಅಂತ ಇದನ್ನ ನಾವು ತಗೊಳ್ಳೋಣ. ಬೀನ್ ಅಂದ್ರೆ ಅಲ್ಲಿದೆ, ಎಲ್ಲಿ? ಫೋರ್ ಫ್ರಂಟ್ ಅಂದ್ರೆ ಮುಂದೆ, ಆಫ್ ಮೆನಿ ಅನೇಕ, ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್, ಎನ್ವಿರಾನ್ಮೆಂಟಲ್ ಪರಿಸರ, ಆರ್ಗನೈಸೇಷನ್ಸ್ ಸಂಸ್ಥೆಗಳು ಅಂತ ತಗೊಳ್ಳಿ. ಅರ್ಥ ಮಾಡ್ಕೊಳ್ಳೋಣ ಏನು ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ಎರಡು ಸಂಸ್ಥೆಗಳಿದೆ. ಒಂದು ಜಸ್ಟ್ ಪ್ರಾಫಿಟ್ ವೈಸಿಗೆ ಯೋಚನೆ ಮಾಡುವಂಥವು. ನಾನು ಆಗಲೇ ನಿಮಗೆ ತಿಳಿಸ್ದೆ, ಕೆಮಿಕಲ್, ಫ್ಯಾಬ್ರಿಕ್ ಯಾವುದೇ ಇರಬಹುದು. ಸೊ ಅವರು ಹೊರಬಿಡುವಂತಹ ವೇಸ್ಟ್ ಏನಿರುತ್ತೆ, ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಏನು ಹೇಳ್ತೀವಿ, ನೀರಿಗೆ ಹೋಗಿ ಸೇರ್ಕೊಳ್ಬಹುದು, ಗಾಳಿಯಲ್ಲಿ ಸೇರ್ಕೊಳ್ಬಹುದು, ಇಟ್ ಕುಡ್ ಬಿ ಎನಿಥಿಂಗ್. ಇದರಿಂದ ನಮಗೆ ತೊಂದರೆ ಆಗುತ್ತೆ. ಇವರನ್ನ ತಡೆಯೋದಕ್ಕೆ ಅಂತಾನೆ ಇರುವಂಥ ಸಂಸ್ಥೆಗಳೇ ಈ ಪರಿಸರ ಸಂಸ್ಥೆಗಳು. ಸೊ ಇವರಿಬ್ಬರ ಬಗ್ಗೆಯೂ ಇಲ್ಲಿ ನಮಗೆ ಮಾತಾಡಿ ವಿಚಾರವನ್ನ ಹೇಳ್ತಿದ್ದಾರೆ. ದ ಇಶ್ಯೂ ಆಫ್ ಹ್ಯಾಂಡಲಿಂಗ್ ಇಂಡಸ್ಟ್ರಿಯಲ್ ವೇಸ್ಟ್. ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ ಅನೇಕ ಸಂಸ್ಥೆಗಳು, ಕೈಗಾರಿಕಾ ತ್ಯಾಜ್ಯವನ್ನ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಒಂದು ರಾ ಮೆಟೀರಿಯಲ್ ಇಂದ ಫಿನಿಶ್ಡ್ ಗೂಡ್ಸ್ ಪ್ರೋಸೆಸ್ ಇದೆ ಅಲ್ವಾ, ಆ ರೀತಿ ಅದು ಪ್ರೋಸೆಸ್ ಆದಾಗ ಫಿನಿಶ್ಡ್ ಗೂಡ್ಸ್ ಆಗಿ ಹೊರಗಡೆ ಬಂದಾಗ ವೇಸ್ಟ್ ಅಂತೂ ಉಳ್ಕೊಳ್ಳುತ್ತೆ. ಅದನ್ನ ಪ್ರಾಪರ್ ಆಗಿ ನಿಭಾಯಿಸ್ತಾ ಇಲ್ಲ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ವಿಚಾರವನ್ನ ಹೇಳೋದಕ್ಕೆ ಯಾವಾಗಲೂ ಕೂಡ ಪರಿಸರ ಸಂಸ್ಥೆಗಳು ಮುಂದೆ ಬಂದಿರುತ್ತೆ. ನೋಡಿ, ಈ ಕಂಪನಿ ಇಷ್ಟು ರೀತಿಯಲ್ಲಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಿದೆ, ಅಥವಾ ತನ್ನ ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ ಪ್ರಾಪರ್ ಆಗಿ ಇದು ಆರ್ಗನೈಸ್ ಮಾಡ್ತಾ ಇಲ್ಲ, ಅಥವಾ ಮ್ಯಾನೇಜ್ ಮಾಡ್ತಾ ಇಲ್ಲ, ನಿಭಾಯಿಸ್ತಾ ಇಲ್ಲ ಅಂತ ತಿಳಿಸುತ್ತೆ. ಎರಡೂ ಸಂಸ್ಥೆಗಳ ಬಗ್ಗೆ ಹೇಳಿದ್ದಾರೆ. ಬನ್ನಿ ನೋಡೋಣ ಹೇಗಿದನ್ನ ನಾವು ಬರಿತೀವಿ ಅಂತ. ಯಾವುದೇ ಒಂದು ವಾಕ್ಯವನ್ನ ಕೊಟ್ಟಾಗ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ವಾಕ್ಯ ಇರಲಿ, ಪ್ಯಾರಾಗ್ರಾಫ್ ಇರಲಿ, ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಿದ್ದಲ್ಲಿ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಫ್ರೇಮ್ ಅ ಸೆಂಟೆನ್ಸ್ ಆರ್ ಟು ರೈಟ್ ಅ ಸೆಂಟೆನ್ಸ್ ವಿತ್ ಅ ಮೀನಿಂಗ್ಫುಲ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಯಾಕೆ ಅಂದ್ರೆ ಅವ್ರಲ್ಲಿ ಕೊಟ್ಟಿರೋ ವಿಚಾರಗಳನ್ನೇ ನೀವು ಬರಿಬೇಕು. ಬೇರೆ ಇನ್ನೇನೋ ಬರೆದ್ರೆ ಅರ್ಥ ಕೆಟ್ಟು ಹೋಗುತ್ತೆ, ಮಾರ್ಕ್ಸ್ ಕೂಡ ಸಿಗೋದಿಲ್ಲ. ಹಾಗಾಗಿ ಇನ್ನು ಮೇಲೆ ಏನೇ ಓದಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಪರ್ಪಸ್ಸಿಗೆ ಓದಿ, ಸುಮ್ಮನೆ ಓದ್ಬೇಡಿ, ಅರ್ಥ ಮಾಡ್ಕೊಳ್ಳೋ ಪರ್ಪಸ್ಸಿಗೆ ಓದಿ. ಹೇಗೆ ಬರೆಯೋದು ಬನ್ನಿ ಬರೆದು ತೋರಿಸ್ತಾ ಇದ್ದೀನಿ. ಕೈಗಾರಿಕಾ ತ್ಯಾಜ್ಯವನ್ನು ನಿಭಾಯಿಸುವ ಸಮಸ್ಯೆಯನ್ನು ಯಾರು? ಅನೇಕ ಸಂಸ್ಥೆಗಳು ಹೊಂದಿದ್ದು ಅದನ್ನು ಯಾವಾಗಲೂ ಮುಂದೆ ತರಲು, ಮುಂಚೂಣಿಯಲ್ಲಿ ಇಡಲು, ಎನಿಥಿಂಗ್ ಇಸ್ ಓಕೆ, ಮುಂದೆ ತರಲು ಯಾರು? ಅನೇಕ ಪರಿಸರ ಸಂಸ್ಥೆಗಳು ಇವೆ. ಫುಲ್ ಸ್ಟಾಪ್. ಈ ರೀತಿಯಲ್ಲಿ ಬರೀಬಹುದು. ಸೊ ಇಲ್ಲಿ ಅವ್ರು ಹೇಳಿರೋದು ಅದೇನೆ. ಯಾರೆಲ್ಲ ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ ಪ್ರಾಪರ್ ಆಗಿ ನಿಭಾಯಿಸ್ತಾ ಇಲ್ಲ, ಮ್ಯಾನೇಜ್ ಮಾಡ್ತಾ ಇಲ್ಲ,
ಅವ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಯಾರಿದ್ದಾರೆ ಅಂತೇಳಿ ಹೇಳಿದ್ರು. ನಾನು ಅದನ್ನೇ ಇಲ್ಲಿ ಬರೆದಿದ್ದೀನಿ. ಮೊದಲನೇ ವಾಕ್ಯ ಕಂಪ್ಲೀಟ್ ಆಗಿರೋದು ನಿಭಾಯಿಸೋದ್ರ ಬಗ್ಗೆ, ಏನನ್ನ, ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ. ಎರಡನೇ ಭಾಗ ಇರುವಂಥದ್ದು ಈ ವಿಚಾರಗಳನ್ನ ಹೇಳೋದಕ್ಕೊಬ್ರಿದ್ದಾರೆ ಅನ್ನುವಂಥದ್ದನ್ನ. ಸೊ ಯಾವುದೇ ಫಾರ್ಮುಲಾ ಬಳಸದೆ ಡೈರೆಕ್ಟ್ ಆಗಿ ವಾಕ್ಯವನ್ನ ಹೇಗೆ ಡಿವೈಡ್ ಮಾಡ್ಕೊಂಡು ಬರಿಬಹುದು ಅಂತ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟೆ. ಇವತ್ತಿನ ಸೆಷನ್ ಅಲ್ಲಿ ಹೇಳ್ಕೊಟ್ಟಂತಹ 4 ವಾಕ್ಯಗಳಲ್ಲಿ ಹೇಗೆ ವಿತ್ ಫಾರ್ಮುಲಾ, ವಿತೌಟ್ ಫಾರ್ಮುಲಾ ಎರಡು ರೀತಿಯಲ್ಲೂ ಕೂಡ ವಾಕ್ಯವನ್ನ ರಚನೆ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದು ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ನಮ್ಮ 402 PSI ಕ್ಲಾಸಸ್ಸಿಗೆ ಜಾಯಿನ್ ಆಗಬೇಕು, ನಮ್ಮ ಪುಸ್ತಕವನ್ನೇನಾದ್ರೂ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಿದೆ. ಹಾಗೆ ಟಾರ್ಗೆಟ್ 402 PSI ಸೆಷನ್ಸ್ನ ಪ್ಲೇಲಿಸ್ಟ್ ಅನ್ನ ತೋರಿಸ್ತಾ ಇದ್ದೀನಿ, ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.